ಹಲೋ ಎವ್ರಿವನ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಟರ್ ಪ್ಲೇಸ್ ಮನಿ ಅನ್ನೋ ಒಂದು ಅಪ್ಲಿಕೇಶನ್ ತೊಗೊಂಡು ಬಂದಿದ್ದೀನಿ. ಈ ಒಂದು ಅಪ್ಲಿಕೇಶನ್ ಇನ್ಫಾರ್ಮೇಷನ್ ಆಗಿರ್ಬೋದು ಹಾಗೆ ಡೀಟೇಲ್ಸ್ನ ಆಗಿರ್ಬೋದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ನಿಮಗೆ ಇದು ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಯಾಕಂದರೆ ನಿಮಗೆ ಮುಂಚೆನೇ ಡೀಟೇಲ್ಸ್ ಅಥವಾ ಇನ್ಫಾರ್ಮೇಷನ್ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಗೊತ್ತಿತ್ತು ಅಂದರೆ ನೀವು ಈಸಿಯಾಗಿ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲದೇ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೋಬಹುದಾಗಿದೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ದೇನೆ, ಕೊನೆವರೆಗೂ ನೋಡಿ ಗಾಯ್ಸ್. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ನೀವೇನಾದರೂ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಾ ಹಾಗಾದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಟರ್ ಪ್ಲೇಸ್ ಸೇಫ್ಟಿ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯವ್ರದ್ದಾಗಿದೆ ಈ ಒಂದು ಅಪ್ಲಿಕೇಶನ್. ಹಾಗೆ ಇಲ್ಲಿ ನಮಗೆ 4.5 ರಿವ್ಯೂಸ್ ಇದೆ, 3+ ರೇಟೆಡ್ ಇದೆ, ಹಾಗೆ 1 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಮಗೆ ಪರ್ಸನಲ್ ಲೋನ್ ಸಿಗ್ತಾ ಇದೆ, ಫೈನಾನ್ಸ್ಗೂ ಕೂಡ ಹೆಲ್ಪ್ ಅನ್ನೋದ್ರು ಮಾಡ್ತಾ ಇದ್ದಾರೆ. ಇದು ಒಂದು ಬೆಟರ್ ಪ್ಲೇಸ್ ಮನಿ ಅನ್ನೋ ಒಂದು ಅಪ್ಲಿಕೇಶನ್ ಆಗಿದೆ. ಈ ಒಂದು ಅಪ್ಲಿಕೇಶನ್ ಪವರ್ಡ್ ಬೈ ಲಿಕ್ವಿ ಲೋನ್ಸ್ ಅಂತ ಇದೆ. ಇಲ್ಲಿ ನಮಗೆ 25,000 ವರೆಗೂ ಲೋನ್ ಅನ್ನೋದು ಕೊಡ್ತಾ ಇದ್ದಾರೆ. ಇನ್ಸ್ಟಂಟ್ ಆಗಿ ಲೋನ್ ಅನ್ನೋದು ಡಿಸ್ಪೋಸಲ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನಮಗೆ 3 ಸ್ಟೆಪ್ಸ್ ಇರುತ್ತೆ. ಜಸ್ಟ್ ನಮಗೆ ಈಸಿ ಆಗಿರುವಂಥ 3 ಸ್ಟೆಪ್ಸ್ ಮೂಲಕ ನಾವು ಈ ಒಂದು ಅಪ್ಲಿಕೇಶನಲ್ಲಿ ವಿತಿನ್ 2 ಮಿನಿಟ್ಸಲ್ಲಿ ಲೋನ್ ಅನ್ನೋದು ತೊಗೋಬಹುದಾಗಿದೆ. ಇಲ್ಲಿ ನಮ್ಮ ಒಂದು ಲೋನ್ ಅಮೌಂಟ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಕ್ಚುಲಿ ನಮ್ಮದು ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಮ್ಮ ಒಂದು ಬೇಸಿಕ್ ಡೀಟೇಲ್ಸ್ನ ನಾವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಲೋನ್ ಡೀಟೇಲ್ಸ್ನ ಕೇಳ್ತಾರೆ. ಸೊ ಲೋನ್ ನಮಗೆ ಎಷ್ಟು ಬೇಕಾಗಿದೆ, ಹಾಗೆ ಪರ್ಪಸ್ ಆಫ್ ಲೋನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಟೆನ್ಯೂರ್ ಎಷ್ಟು ಬೇಕು, EMI ಶೆಡ್ಯೂಲ್ ಕೂಡ ಇವ್ರು ನಮಗೆ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾರೆ. ಇಂಪ್ರೂವ್ ಮಾಡ್ಕೋಬಹುದು ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ನ. ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ 780 ಮೇಲೆ ಇತ್ತು ಅಂದರೆ ನಮಗೆ ಇದು ಒಂದು ಗುಡ್ ಸ್ಕೋರ್ ಅಂತಲೇ ಹೇಳಬಹುದು. ನಮ್ಮ ಒಂದು EMI ಅನ್ನೋದು ಏನಿರುತ್ತೆ, ನಮ್ಮ ಒಂದು ಟೈಮ್ ಟು ಟೈಮ್ ರೀಪೇಮೆಂಟ್ ಟೈಮಿಗೆ ನಾವು ಕರೆಕ್ಟಾಗಿ EMI ಪೇ ಮಾಡಿದರೆ ನಮಗೆ ಇಲ್ಲಿ ಮೋರ್ ಮನಿ ಕೂಡ ಸಿಗ್ತಾ ಇದೆ. ಇದು ಒಂದು ಬೆಟರ್ ಪ್ಲೇಸ್ ಸೇಫ್ಟಿ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯವ್ರದ್ದಾಗಿದೆ. ಇಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಪ್ಲಾಟ್ಫಾರ್ಮ್ ಅಂತಲೇ ನಾವು ಇದನ್ನು ಹೇಳಬಹುದು. ಇಲ್ಲಿ ನಮ್ಮ ಒಂದು ಫೈನಾನ್ಷಿಯಲ್ ಹೆಲ್ತ್ನ ನಾವು ಇಂಪ್ರೂವ್ ಕೂಡ ಮಾಡ್ಕೋಬಹುದಾಗಿದೆ. ಹಾಗೆ ಇಲ್ಲಿ 25,000 ವರೆಗೂ ಲೋನ್ ಕೊಡ್ತಾ ಇದ್ದಾರೆ. 1% to 3% ವರೆಗೂ ನಮಗೆ ಇಂಟ್ರೆಸ್ಟ್ನ ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಹಿಡನ್ ಚಾರ್ಜಸ್ ಇರೋದಿಲ್ಲ. ಪ್ರೊಸೆಸಿಂಗ್ ಫೀಸ್ ಬಂದುಬಿಟ್ಟು 200 ರೂಪೀಸ್ ಇರುತ್ತೆ. ಅಪ್ ಟು 600 ವರೆಗೂ ನಮಗೆ ಕೊಡ್ತಾ ಇದ್ದಾರೆ. ಇದನ್ನು GST ಬಿಟ್ಟು ಇದು ಇರುತ್ತೆ. ಹಾಗೆ ಈ ಒಂದು ಅಪ್ಲಿಕೇಶನ್ ಹೈಲೈಟ್ಸ್ನ ನೋಡೋದಾದರೆ ಫೈನಾನ್ಷಿಯಲ್ ಅಮೌಂಟ್ ಬಂದುಬಿಟ್ಟು ನಮಗೆ ಅಪ್ ಟು 25,000 ವರೆಗೂ ಕೊಡ್ತಾ ಇದ್ದಾರೆ. ರೀಪೇಮೆಂಟ್ ಟೆನ್ಯೂರ್ ಅನ್ನೋದು ಮಿನಿಮಮ್ ನಮ್ಮದು ಅಟ್ಲೀಸ್ಟ್ 3 ಮಂತ್ಸ್ ಆದರೂ ನಮಗೆ ಟೆನ್ಯೂರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮ್ಯಾಕ್ಸಿಮಮ್ ಬಂದುಬಿಟ್ಟು 6 ಮಂತ್ಸ್ ಇರುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಆ್ಯನ್ಯುವಲ್ ಪರ್ಸೆಂಟೇಜ್ ರೇಟ್ ಬಂದುಬಿಟ್ಟು ಮಿನಿಮಮ್ 20%, ಮ್ಯಾಕ್ಸಿಮಮ್ 50% ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು 200 ರೂಪೀಸಿಂದ ಇದ್ದು 600 ರೂಪೀಸ್ ಇರುತ್ತೆ. ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಮೂಲಕ ನೋಡೋದಾದರೆ ನಮ್ಮ ಒಂದು ಲೋನ್ ಅಮೌಂಟ್ 10,000 ರೂಪೀಸ್ ಇತ್ತು ಅಂದರೆ ಈ ಒಂದು 10,000 ಲೋನ್ ಅಮೌಂಟ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ನಮಗೆ 1.5% ಮಂತ್ಲಿ ಸಿಂಪಲ್ ಇಂಟ್ರೆಸ್ಟ್ನ ಕೊಡ್ತಾ ಇದ್ದಾರೆ. ಟೆನ್ಯೂರ್ ಬಂದುಬಿಟ್ಟು 3 ಮಂತ್ಸ್ ಇರುತ್ತೆ. EMI ಫ್ರೀಕ್ವೆನ್ಸಿ ಮಂತ್ಲಿ ಇರುತ್ತೆ. ಪ್ರೊಸೆಸಿಂಗ್ ಫೀಸ್ 300 ರೂಪೀಸ್ ಇರುತ್ತೆ. ಡಿಸ್ಪೋಸಲ್ ಅಮೌಂಟ್ ಬಂದುಬಿಟ್ಟು 10,000ಗೆ 9,700 ರೂಪೀಸ್ನ ಹಾಕ್ತಾರೆ. ಟೋಟಲ್ ಇಂಟ್ರೆಸ್ಟ್ ಪೇಯಬಲ್ ನಮ್ಮದು 450 ಆಗುತ್ತೆ. ಮಂತ್ಲಿ ಪೇಮೆಂಟ್ ಬಂದುಬಿಟ್ಟು 3,483 ರೂಪೀಸ್ನ ನಾವು ಪೇ ಮಾಡ್ಕೋಬೇಕು. ಟೋಟಲ್ ಪೇಮೆಂಟ್ ಇನ್ 3 ಮಂತ್ಸ್ ಇರುತ್ತೆ. ಇದು 3 ಮಂತ್ಸ್ವರೆಗೂ ನಾವು ಪೇ ಮಾಡಬೇಕು. ಓವರ್ ಆಲ್ ಕಾಸ್ಟ್ ಬಂದುಬಿಟ್ಟು 750 ರೂಪೀಸ್ ಇರುತ್ತೆ. APR ನಮಗೆ 30.4% ಹಾಕ್ತಾರೆ. ಸೊ ಈ ರೀತಿಯಾಗಿ ನಮಗೆ ಇಂಟ್ರೆಸ್ಟ್, ಟೆನ್ಯೂರ್, EMI ಅಮೌಂಟ್ ಅನ್ನೋದನ್ನ ಕೊಟ್ಟಿದ್ದಾರೆ ಡೀಟೇಲ್ ಮೂಲಕ, ಈ ಎಕ್ಸಾಂಪಲ್ ಮೂಲಕ. ನೋಡಿದ್ರಲ್ವ ಗಾಯ್ಸ್ ಯಾವ ರೀತಿಯಾಗಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಏನೆಲ್ಲ ಹೈಲೈಟ್ಸ್ ಇದೆ, ಹಾಗೆ ಯಾವ ರೀತಿಯಾಗಿ ನಮಗೆ ಇವರು ಹೆಲ್ಪ್ ಮಾಡ್ತಾ ಇದ್ದಾರೆ ಫೈನಾನ್ಷಿಯಲಲ್ಲಿ ಅಂತ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಇದೇ ರೀತಿಯಾಗಿ ಸಣ್ಣ ಒಂದು ಬಿಸ್ನೆಸ್ಸೇ ಆಗಿರ್ಬೋದು ಹಾಗೆ ನಿಮ್ಮ ಒಂದು ಪರ್ಸ್ನಲ್ ಯೂಸ್ಗೆ ಆಗಿರ್ಬೋದು ಲೋನ್ ಬೇಕಿತ್ತು ಅಂದರೆ ನಾನು ನಮ್ಮ ಒಂದು ಚಾನಲ್ ಮೂಲಕ ನಿಮಗೆ ಡೀಟೇಲ್ ಆಗಿರ್ಬೋದು, ಇನ್ಫಾರ್ಮೇಷನ್ ಆಗಿರ್ಬೋದು ಕೊಡ್ತಾ ಇರ್ತೀನಿ. ಸೊ ನಿಮಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.